ಸ್ಪೆಷಲ್ ಡಿವಿಷನ್ ಮಾಡಬೇಕಾಗಿದೆ. ಮಾದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಿದೆ. ಸ್ವಲ್ಪ ಹಿಂದೆ ಸರ್ ಚಾಮರಾಜನಗರದಲ್ಲಿ ಭಾಳ ಹಿಂದುಳಿದಿರ್ತಕ್ಕಂಥ ಸ್ವಲ್ಪ ಮೂಢನಂಬಿಕೆಗಳು ಅವರಲ್ಲಿ ಏನು ಸತ್ಯ ಇಲ್ಲ. ಅದೇನಾಗಿದೆ, ಮೌಢ್ಯಗಳು ಇದ್ದಾವಲ್ಲ, ಅದರಿಂದನೇ ಸಮಾಜದಲ್ಲಿ ಭಾಳಷ್ಟು ಪ್ರಗತಿಗೆ ಅಡ್ಡ ಬಂದಿರ್ತಕ್ಕಂಥದ್ದು. ಅದಕ್ಕೆ ನಾನು ಒಂದು 15-20 ಸಾರಿ ಬಂದಿರ್ಬೇಕು ನಾನು ಚಾಮರಾಜನಗರ. ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ತಲ್ಲ. ಹೌದು, ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ ಅಂತ. ನಾನು ಇದು ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಿನ್ನೆ ಪ್ರಾಧಿಕಾರದ ಸಭೆ ಕೂಡ ಆಯಿತು ಸರ್. ಏನೆಲ್ಲ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದೀರಿ? ಅನುಮೋದನೆ ಹೇಳಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಹಾಂ ಸರ್. ಒಂದು ಪಿಪಿಎಸ್ ಇರೋದು, ಎರಡನೇದು ಈ ಪಾನ ಮಧ್ಯ ಚಾಮುಂಡಿ ಬೆಟ್ಟದ ಮಾದೇಶ್ವರ ಬೆಟ್ಟದ ಮೇಲೆ ಹಾಕ್ಬಾರ್ದು. ಮೂರನೇದು ಲಾಡು ಇದೆಯಲ್ಲ, ಅದನ್ನು ಕಮ್ಮಿ ರೇಟ್ನಲ್ಲಿ ಈಗ ತಿರುಪತಿಯಲ್ಲಿ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಇದು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಸರ್, ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅವರದ್ದು ಅವರು ದ್ವೇಷದ ರಾಜಕಾರಣ ಮಾಡೋದು. ಅವ್ರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ ಅವ್ರಿಗೆ. ಕಾಣ್ತಾ ಇಲ್ಲ. ವಿನಯ್ ಕುಲಕರ್ಣಿ ಏನು ಗೊತ್ತಿಲ್ಲ, ಇದಕ್ಕಿಂದಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಏನು ಯಾರು ಕೈವಾಡ ಇರಬೇಕಲ್ಲ. ಬಿಜೆಪಿಯವ್ರಿಗೆ ಯಾಕೆ ಮಾಡೋಣ? ಬಿಜೆಪಿಯವರೆಲ್ಲ ಸಾಕಾಗಲ್ಲ ಸರ್, ಎದುರಿಸುವ ತಂತ್ರಗಳ ಸರ್ ಅಂತ ದೇಶದ ರಾಜಕಾರಣ. ಸರ್ವಪಕ್ಷ ಸಭೆಗೆ ಮೋದಿ ಗೈರಾಗಿದ್ರು ಸರ್. ಆಶ್ವಾಸನೆ ಕೊಟ್ಟಿದ್ದಾರೆ. ಮೋದಿ ಅವರು ದೇಶದ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹತ್ಯೆ ದಾಳಿಯಲ್ಲಿ ಯಾರೇ ಭಾಗಿಯಾಗಿಲ್ಲ ಅಂತ ಹುಡುಕಿ ಹುಡುಕಿವೆ ಅಂತ ಹೇಳಿ ಸರ್. ಮೊಬೈಲು ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾನಲ್ಲಿ. ಪುಲ್ವಾಮಾ ಘಟನೆಯಲ್ಲಿ ಏನೇನೇನು ಹೇಳಿದ್ರು, ಅದಾದ್ಮೇಲೆಲ್ಲ ಈಗ 26 ಜನ ಕೊಂದಾಕಿರೋದು ಉಗ್ರರು. ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ಜನ ಇದ್ರು ನೋಡೋಕ್ಕಾಗಲಿಲ್ಲ. ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್. ಚಂಗಡಿ ಮತ್ತೆ